ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಅನ್ನುವಂತಹ ಕಾವ್ಯದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಪಾರ್ಥಿಸುಬ್ಬ ಅವರ ಪರಿಚಯವನ್ನು ಮಾಡೋಣ. ಕನ್ನಡದ ಹಲವಾರು ಹೆಸರಾಂತ ಕವಿಗಳಲ್ಲಿ ಒಬ್ಬರಾದಂತಹ ಪಾರ್ಥಿಸುಬ್ಬ ಅವರು ಕರ್ನಾಟಕದ ಕರಾವಳಿಯ ಗಂಡು ಕಲೆ ಎಂದು ಪ್ರಸಿದ್ಧವಾದಂತಹ ಯಕ್ಷಗಾನವನ್ನು ಸುಧಾರಣೆ ಮಾಡಿ ಆ ಮೂಲಕ ಇಂದು ಈ ಕಲೆ ವಿಶ್ವವ್ಯಾಪಿಯಾಗಲು ಮೂಲ ಕಾರಣರಾದವರೇ ಪಾರ್ಥಿಸುಬ್ಬ. ಯಕ್ಷಗಾನದ ಪಿತಾಮಹ ಅನ್ನುವಂಥ ಹೆಸರಿಂದಲೂ ಕೂಡ ಪಾರ್ಥಿಸುಬ್ಬ ಕರೆಯಲ್ಪಡುತ್ತಾರೆ. ಅದರ ಜೊತೆಯಲ್ಲಿ ಯಕ್ಷಗಾನದ ನಾಡೋಜ ಎಂದು ಕೂಡ ಅವರು ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಇವರು ಕಾಸರಗೋಡು ಜಿಲ್ಲೆಯ ಕುಂಬಳೆಯವರು. ಇವರ ಕಾಲ ಕ್ರಿಸ್ತಶಕ ಸುಮಾರು 1600ರಿಂದ ಕ್ರಿಸ್ತಶಕ 1700 ಇರಬಹುದು ಅಂತ ಕೆಲವರು ಅಭಿಪ್ರಾಯಪಟ್ಟರೆ, ಅಂದರೆ ಇತಿಹಾಸಕಾರರು ಅಭಿಪ್ರಾಯಪಟ್ಟರೆ 1760ರಿಂದ 1830 ಇರಬಹುದು ಅಂತ ಇನ್ನು ಕೆಲವರು ಅಭಿಪ್ರಾಯಪಡುತ್ತಾರಂತೆ. ಇನ್ನು ಪಾರ್ಥಿಸುಬ್ಬರ ತಾಯಿಯ ಹೆಸರು ಪಾರ್ವತಿ. ಹಾಗಾಗಿ ಈ ಪಾರ್ವತಿಯಿಂದಲೇ ಪಾರ್ಥಿಸುಬ್ಬ ಅನ್ನುವಂಥ ಹೆಸರು ಬಂತು ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇದೆ. ಅಂದರೆ ಪಾರ್ವತಿ ಇದ್ದದ್ದೇ ಪಾರ್ಥ್ಯ ಆಯಿತು ಅಂತ. ಪಾರ್ವತಿಯ ಸುಬ್ಬ ಪಾರ್ಥಿಸುಬ್ಬ ಅನ್ನುವಂಥದ್ದು. ಈ ಪಾರ್ಥಿಸುಬ್ಬ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಆ ಕೃತಿಗಳಲ್ಲಿ ಮುಖ್ಯವಾದವು ಈ ರೀತಿವೆ ನೋಡಿಕೊಳ್ಳಿ. ಪುತ್ರಕಾಮೇಷ್ಟಿ, ಸೀತಾ ಸ್ವಯಂವರ, ಶ್ರೀರಾಮ ಪಟ್ಟಾಭಿಷೇಕ, ಪಂಚವಟಿ, ವಾಲಿ ಸಂಹಾರ, ಉಂಗುರ ಸಂಧಿ, ಸೇತುಬಂಧನ, ಅಂಗದ ಸಂಧಾನ, ಕುಂಭಕರ್ಣ ಕಾಳಗ, ಕುಶಲವರ ಕಾಳಗ, ಐರಾವತ ಮೊದಲಾದ ಪ್ರಸಂಗಗಳಲ್ಲದೆ ಕೃಷ್ಣನಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಸಂಗಗಳನ್ನು ಕೂಡ ರಚಿಸಿದ್ದಾರೆ. ಇವರ ಯಕ್ಷಗಾನದ ಪ್ರಸಂಗಗಳಿಗೆ ಜೈಮಿನಿ ಭಾರತ, ತೊರವೆ ರಾಮಾಯಣ, ಕೃಷ್ಣ ಚರಿತ್ರೆಗಳು ಕೂಡ ಆಧಾರ ಗ್ರಂಥಗಳಾಗಿವೆ. ಹಾಗೆ ಯಕ್ಷಗಾನದ ಪೂರ್ವರಂಗಕ್ಕೆ ಸಂಬಂಧಿಸಿದಂತಹ ಯಕ್ಷಗಾನದ ಮೂಲ ಪಾಠ ಎನಿಸಿದಂತಹ ಸಭಾಲಕ್ಷಣ ಈ ಕೃತಿಯು ಯಕ್ಷಗಾನದ ಅಮೂಲ್ಯ ಗ್ರಂಥ ಪಾಠ ಎನಿಸಿದೆ. ಈಗ ನಾವು ಈ ಸೀತಾಪಹರಣ ಅನ್ನುವಂಥ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ 8 ಅಂಕದ ಪ್ರಶ್ನೆ ಇದು. ಪ್ರಶ್ನೆ ನೋಡಿಕೊಳ್ಳಿ. ಸೀತೆಯ ಅಪಹರಣವಾದದ್ದು ಹೇಗೆ ವಿವರಿಸಿರಿ. ಉತ್ತರ ನೋಡಿ. ರಾಮ ಲಕ್ಷ್ಮಣ ಸೀತೆಯರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ವನವಾಸ ಕಾಲದಲ್ಲಿ ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಚಿನ್ನದ ಜಿಂಕೆಯೊಂದು ಆ ಒಂದು ಸ್ಥಳಕ್ಕೆ ಓಡಿ ಬರ್ತದಂತೆ. ಆ ಜಿಂಕೆಯನ್ನು ನೋಡ್ತಾ ನೋಡ್ತಾ ಸೀತೆ ಅದಕ್ಕೆ ಆಕರ್ಷಣೆಗೊಂಡು ಆ ಒಂದು ಜಿಂಕೆ ತನಗೆ ಬೇಕು ಅಂತ ಅದನ್ನು ಹಿಡಿದು ಅಂತ ರಾಮನಿಗೆ ಹೇಳ್ತಾಳೆ. ರಾಮ ಹೀಗೆ ಹೇಳ್ತಾನೆ, ಆ ಜಿಂಕೆ ಅದು ಮಾಯಾ ಜಿಂಕೆ, ಅದು ಬೇಡ ನಮಗೆ ಅಂತ ಹೇಳ್ತಾನೆ. ಆದರೆ ಸೀತೆ ಕೇಳುವುದಿಲ್ಲ. ಆ ಜಿಂಕೆಯನ್ನು ಬಿಟ್ಟು ನನಗೆ ಒಂದು ಕ್ಷಣ ಕೂಡ ನಿಲ್ಲಿಕ್ಕಾಗುವುದಿಲ್ಲ. ನನ್ನ ಮೇಲೆ ನಿನಗೆ ನಿಜವಾಗಿಯೂ ಪ್ರೀತಿ ಇರುವುದೇ ಆದಲ್ಲಿ ಆ ಜಿಂಕೆಯನ್ನು ಹಿಡಿದು ತಂದು ನನಗೆ ಕೊಡು ಅಂತ ಹೇಳ್ತಾಳೆ. ಆಗ ರಾಮ ಬೇರೆ ಏನು ಮಾಡಲಿಕ್ಕೆ ಆಗದೆ ವಿಧಿ ಇಲ್ಲದೆ ಒಪ್ಪಿ ಸೀತೆಯನ್ನು ನೋಡಿಕೊಂಡಿರುವಂಥ ಲಕ್ಷ್ಮಣನಿಗೆ ಆಕೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಆತನಿಗೆ ಹೇಳ್ತಾನೆ. ಆದರೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಅಣ್ಣ, ನಾನೇ ಹೋಗಿ ಆ ಒಂದು ಜಿಂಕೆಯನ್ನು ತರ್ತೇನೆ, ನೀನು ಸೀತೆಯೊಟ್ಟಿಗೆ ಇರು, ಸೀತೆಯ ಜೊತೆಯಲ್ಲೇ ಇರು ಅಂತ ರಾಮನಿಗೆ ಹೇಳ್ತಾನೆ. ಆದರೆ ರಾಮ ತಾನೇ ಹೋಗ್ತೇನೆ ಅಂತ ಹೇಳಿ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ನಿಲ್ಲಿಸಿ ಹೊರಟು ಹೋಗ್ತಾನೆ. ಜಿಂಕೆಯನ್ನು ಹಿಡಿಯಲು ಬಂದಂತಹ ರಾಮ ಅದನ್ನು ಬೆನ್ನು ಹಿಡಿದು ಅದನ್ನು ಓಡಿಸ್ತಾ ಹೋಗ್ತಾನೆ, ಅದರ ಹಿಂದ್ಗಡೆ ಹೋಗ್ತಾನೆ. ಆದರೆ ಆ ಜಿಂಕೆ ಅವನನ್ನು ಎಲ್ಲಿ ಒಂದು ದಟ್ಟವಾದಂಥ ಒಂದು ಅಡವಿಗೆ ಕರ್ಕೊಂಡು ಹೋಗ್ತದೆ. ಆಗ ರಾಮನಿಗೆ ಬಹಳಷ್ಟು ಕೋಪ ಬರ್ತದೆ. ಅವನೇನು ಮಾಡ್ತಾನೆ, ಕೊನೆಗೆ ತನ್ನ ಕೈಗೆ ಸಿಗದೇ ಇರುವಂತಹ ಜಿಂಕೆಗೆ ಬಾಣ ಪ್ರಯೋಗ ಮಾಡ್ತಾನೆ. ಆಗ ಆ ಒಂದು ನಿಮಗೆಲ್ಲ ಗೊತ್ತಿದೆ, ಆ ಚಿನ್ನದ ಒಂದು ಜಿಂಕೆ ಮಾರೀಚ ರಾಕ್ಷಸ, ಆ ಚಿನ್ನದ ವೇಷದಲ್ಲಿ ಇದ್ದಂತಹ ಚಿನ್ನದ ಜಿಂಕೆಯ ವೇಷದಲ್ಲಿದ್ದಂತಹ ಮಾರೀಚ ಬಾಣ ತಾಗಿದ್ದ ತಕ್ಷಣ ಹಾ ಲಕ್ಷ್ಮಣ ಅಂತ ದೊಡ್ಡದಾಗಿ ದನಿಗೈದು ಅಲ್ಲೇ ಪ್ರಾಣ ಬಿಡ್ತಾನೆ. ಈ ಕಡೆ ಜಾನಕಿ ಅಲ್ಲಿ ಆಶ್ರಮದಲ್ಲಿ ಇದ್ದಾಳೆ. ಆಗ ಈ ಜಾನಕಿಗೆ ಸೀತೆಗೆ ಆ ಧ್ವನಿ ಕೇಳ್ತದಂತೆ. ಯಾವುದು, ಈ ಮಾರೀಚ ಏನು ಮಾಡಿದ್ದಾನೆ, ಮಾರೀಚ ಅನ್ನುವಂತಹ ರಾಕ್ಷಸ ರಾಮನ ಧ್ವನಿಯಲ್ಲಿ ಗಟ್ಟಿಯಾಗಿ ಹಾ ಲಕ್ಷ್ಮಣ ಅಂತ ಕೂಗಿರುವಂಥದ್ದು.
ಇದನ್ನು ಕೇಳಿದಂತಹ ಆ, ಆ, ಸೀತೆ ರಾಮನೇ ಕೂಗಿದ್ದು ಅಂತ ನಿಶ್ಚಯಿಸಿಕೊಂಡು ರಾಕ್ಷಸನಿಂದ ರಾಮನಿಗೆ ಅಪಾಯ ಒದಗಿರಬೇಕು ಅಂತ ತಿಳ್ಕೊಳ್ತಾಳೆ. ತಿಳ್ಕೊಂಡು ರಾಮನನ್ನು ನೋಡ್ಕೊಂಡು ಬಾ, ಅವನೇನೋ ಅಪಾಯದಲ್ಲಿದ್ದಾನೆ ಅಂತ ಲಕ್ಷ್ಮಣನಿಗೆ ಹೇಳ್ತಾಳೆ. ಆದರೆ ಲಕ್ಷ್ಮಣ ಹೇಳ್ತಾನೆ, ಅಂತಹ ಒಂದು ಸಂಗ್ರಾಮ ವೀರನಾದಂತಹ ರಾಮನನ್ನು ಕೊಲ್ಲಲು ಯಾವ ರಾಕ್ಷಸನಿಗೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಆ ಒಂದು ಅನುಮಾನವನ್ನು ಬಿಟ್ಟು ನೆಮ್ಮದಿಯಿಂದ ಇರು ಅಂತ ಸೀತೆಗೆ ಹೇಳ್ತಾನೆ. ಆದರೆ ಇದಕ್ಕೆ ಒಪ್ಪದೇ ಇದ್ದಂತಹ ಸೀತೆ ಈ ರೀತಿ ಹೇಳ್ತಾಳೆ, ರಾಮ ಕೂಗುವುದು ಕೇಳಿಸಿತು, ಅದು ಮೃಗದ ದನಿಯಲ್ಲ, ಅದು ನನ್ನ ಅರಸನ ದನಿ ಎಂಬುದನ್ನು ನಾನು ಅರಿಯದವಳೇನು? ರಾಮ ಪ್ರಾಣ ಬಿಡುವಾಗ ಕೂಗಿದರೆ ಸುಮ್ಮನಿರುವುದೇ? ಇಂತಹನೇವ ಅದೇಕೋ, ನೀನು ಸುಮ್ಮನೆ ಸಂಶಯ ಮಾಡಬೇಡ. ರಾಮನಿಗೆ ಪ್ರಾಣ ಸಂಕಟ ಬಂದೊದಗಿದೆ, ತಡ ಮಾಡದೆ ಪ್ರಾಣನಾಥನನ್ನು ನೋಡಿ ಬಾರಯ್ಯ ಅನ್ನುತ್ತಾಳೆ. ಅದಕ್ಕೆ ಲಕ್ಷ್ಮಣ ಪುನಃ ಹೇಳ್ತಾನೆ, ಅದು ರಾಕ್ಷಸರ ಮಾಯವಲ್ಲದೆ ಬೇರೆ ಅಲ್ಲ. ಈ ಅರಣ್ಯದಲ್ಲಿ ನಿನ್ನನ್ನು ಬಿಟ್ಟು ಹೋದರೆ ಅಣ್ಣ ಕೋಪಿಸ್ತಾನೆ ನಿಜ ಎನ್ನುತ್ತಾನೆ. ಆಗ ಸೀತೆ ಕೋಪಗೊಳ್ತಾಳೆ. ಅವಳು ಹೀಗೆ ಹೇಳ್ತಾಳೆ, ನಿನ್ನ ಭಾವವಾದರೂ ಏನು? ರಾಮ ಅಳಿದ ಮೇಲೆ ನನ್ನನ್ನು ಆಳಬೇಕೆಂದು ದುರಾಸೆಯಿಂದ ಈ ರೀತಿ ಆಲಸ್ಯವಾಗಿ ಕುಳಿತೆಯಲ್ಲವೇ ಎಂದು ಅನುಮಾನಪಟ್ಟು ನುಡಿಯುತ್ತಾಳೆ. ಈ ಮಾತನ್ನು ಕೇಳಲಾಗದಂತಹ ಲಕ್ಷ್ಮಣ ಕಿವಿಯನ್ನು ಮುಚ್ಚಿಕೊಂಡು ನೆಲದಲ್ಲಿ ಒಂದು ಗೆರೆಯನ್ನು ಬರಿತಾನೆ. ಇಲ್ಲಿ ಏಳಾಣೆಯನ್ನು ಬರೆದು ಅದನ್ನು ಮೀರಿ ಅಡಿ ಇಡದಿರು ಎಂದು ಸೀತೆಗೆ ಹೇಳಿ ಮನದಲ್ಲಿ ಬಹಳಷ್ಟು ಆಕೆಯ ಮಾತುಗಳಿಗೆ ನೊಂದುಕೊಳ್ಳುತ್ತಾನೆ. ಆ ಕ್ಷಣವೇ ರಾಮಚಂದ್ರನಲ್ಲಿಗೆ ಅವನು ಹೊರಟು ಹೋಗ್ತಾನೆ. ಇತ್ತ ರಾವಣ ಸನ್ಯಾಸಿ ವೇಷವನ್ನು ತಾಳಿಕೊಂಡು ಬಂದು ಸೀತೆಗೆ ಅವಳು ನಂಬುವ ಹಾಗೆ ಏನೇನೋ ಕಾರಣಗಳನ್ನು ಹೇಳ್ತಾ ಹೋಗ್ತಾನೆ. ಆಗ ಲಕ್ಷ್ಮಣ ಹಾಕಿದಂತಹ ಆ ಏಳಾಣೆಯನ್ನು ದಾಟಿ ಭಿಕ್ಷೆ ನೀಡಲು ಬಾ ಅಂತ ರಾವಣ ಆಕೆಯನ್ನು ಒಪ್ಪಿಸ್ತಾನೆ. ಹಾಗೆ ಅವಳು ಏನು ಮಾಡ್ತಾಳೆ, ಆ ಗೆರೆಯನ್ನು ದಾಟಿ ಬಂದಾಗ ಆ ನೆಲದ ಸಮೇತ ಸೀತೆಯನ್ನು ಅಪಹರಿಸ್ತಾನೆ, ಕೊಂಡೊಯ್ತಾನೆ. ಹೀಗೆ ರಾವಣನು ಆಕಾಶ ಮಾರ್ಗವಾಗಿ ತನ್ನನ್ನು ಕೊಂಡೊಯ್ತಾ ಇರಬೇಕಾದ್ರೆ, ತನ್ನನ್ನು ಅಪಹರಿಸ್ತಾ ಇರಬೇಕಾದ್ರೆ ಸೀತೆ ಗಟ್ಟಿಯಾಗಿ ಇಡೀ ನೆಲವೇ ಬೆರೆಯುವ ಹಾಗೆ ಮೊರೆ ಇಡ್ತಾಳಂತೆ. ವಿದ್ಯಾರ್ಥಿಗಳೇ, ಇದು ಸೀತೆಯ ಅಪಹರಣವಾದುದು ಹೇಗೆ ಅನ್ನುವಂತಹ 8 ಅಂಕದ ಪ್ರಶ್ನೆಗೆ ಉತ್ತರ. ಇನ್ನು 6 ಅಂಕದ ಪ್ರಶ್ನೆ ಇದೆ ನೋಡಿ. ಈ ಪ್ರಶ್ನೆಯನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕತೆ ಗೊತ್ತಿದ್ರೆ ಸಾಕು. 2ನೇ ಪ್ರಶ್ನೆ ನೋಡಿ, ಪಾರ್ಥಿಸುಬ್ಬ ಕವಿಯ ಸೀತಾಪಹರಣ ಪ್ರಸಂಗದ ಆಶಯವನ್ನು ಬರೆಯಿರಿ. ಉತ್ತರ ನೋಡಿ, ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಈ ಕಥೆಯಲ್ಲಿ ರಾವಣ ರಾಮ ಲಕ್ಷ್ಮಣರಿಗೆ ಮೋಸ ಮಾಡಿ, ಅಂದರೆ ರಾವಣನು ರಾಮ ಮತ್ತು ಲಕ್ಷ್ಮಣರಿಗೆ ಮೋಸ ಮಾಡಿ ಸೀತೆಯನ್ನು ಕದ್ದೊಯ್ಯುವಂತಹ ಪ್ರಸಂಗವನ್ನು ನಾವು ಕಾಣಬಹುದು. ರಾಮ ಲಕ್ಷ್ಮಣ ಸೀತೆಯರು ಅರಣ್ಯವಾಸದಲ್ಲಿ ಇರುವಾಗ, ವನವಾಸದಲ್ಲಿ ಇರುವಾಗ ರಾವಣನ ಪ್ರೇರಣೆಯಂತೆ, ಅಂದರೆ ರಾವಣ ಹೇಳಿದ್ದರಿಂದ ಮಾರೀಚಲ್ಲಿ ವೇಷ ಧರಿಸಿಕೊಂಡು ಬರುವಂಥದ್ದು. ರಾವಣನ ಪ್ರೇರಣೆಯಂತೆ ಮಾರೀಚ ಚಿನ್ನದ ಮಾಯಾ ಜಿಂಕೆಯಾಗಿ ಬಂದು ಸೀತೆಯ ಮುಂದೆ ಸುಳಿದಾಡ್ತಾನೆ. ಆ ಚಿನ್ನದ ಜಿಂಕೆಯ ಸೌಂದರ್ಯಕ್ಕೆ ಮನಸೋತಂತಹ ಸೀತೆ ಅದನ್ನು ತಂದುಕೊಡುವಂತ ರಾಮನಿಗೆ ಹೇಳ್ತಾಳೆ. ಅದು ಮಾಯಾ ಜಿಂಕೆ ಅಂತ ರಾಮ ಸೀತೆಗೆ ಹೇಳಿದರೂ ಕೂಡ ಅದನ್ನು ಆಕೆ ಒಪ್ಪುವುದಿಲ್ಲ. ಅದು ಬೇಕೇ ಬೇಕು ಅಂತ ಹೇಳ್ತಾಳೆ. ಅದು ಕೂಡ ಆ ಜಿಂಕೆಯನ್ನು ಬಿಟ್ಟು ನನಗೆ ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೊನೆಗೊಂದು ಮಾತನ್ನು ಹೇಳ್ತಾಳೆ. ನನ್ನ ಮೇಲೆ ನನಗೆ ಪ್ರೀತಿ ಇರುವುದಾದರೆ ಜಿಂಕೆಯನ್ನು ತರಬೇಕು ಅಂತ ಒತ್ತಾಯವನ್ನು ಮಾಡ್ತಾಳೆ. ರಾಮ ಬೇರೆ ವಿಧಿ ಇಲ್ಲದೆ ಲಕ್ಷ್ಮಣನನ್ನು ಸೀತೆಯ ರಕ್ಷಣೆಗೆ ನಿಲ್ಲಿಸಿ ಹೊರಟು ಹೋಗ್ತಾನೆ. ಈ ಕಡೆ ಆ ಜಿಂಕೆಯನ್ನು ಬೆಂಬತ್ತಿದಂತಹ ರಾಮನನ್ನು ಜಿಂಕೆಯ ವೇಷದಲ್ಲಿರುವಂತಹ ಮಾರೀಚನು ಘೋರ ಅರಣ್ಯಕ್ಕೆ ಕರೆತರ್ತಾನೆ. ದಣಿವಿನಿಂದ ಎಷ್ಟು ಬೆಂಬತ್ತಿದ್ರೂ ಕೂಡ ತನ್ನ ಕೈಗೆ ಸಿಗದೇ ಇದ್ದಂತಹ ಆ ಜಿಂಕೆಯನ್ನು ಬಹಳಷ್ಟು ದಣಿವಾದಂತಹ ರಾಮನು ಕೊನೆಗೆ ಜಿಂಕೆಯ ಮೇಲೆ ಬಾಣವನ್ನು ಪ್ರಯೋಗಿಸ್ತಾನೆ. ಆಗ ಮಾರೀಚನು ರಾಮನ ಧ್ವನಿಯಲ್ಲಿ ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಡ್ತಾನೆ. ಆದರೆ ರಾಮನದ್ದು ಎಂದು ಭಾವಿಸಿಕೊಂಡಂತಹ ಸೀತೆ ರಾಮನಿಗೆ ರಾಕ್ಷಸರಿಂದ ಏನೋ ಒಂದು ಅಪಾಯ ಆಗಿದೆ ಅಂತ ಯೋಚನೆ ಮಾಡಿಕೊಂಡು
ಲಕ್ಷ್ಮಣನಿಗೆ ಅದನ್ನು ತಿಳಿಸ್ತಾಳೆ. ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತಾಳೆ. ಆದರೆ ಲಕ್ಷ್ಮಣ ಅದು ರಾಮನ ಧ್ವನಿಯಲ್ಲ, ಅದು ರಾಕ್ಷಸರ ಧ್ವನಿ. ಅರಣ್ಯದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದರೆ ರಾಮ ನನ್ನ ಮೇಲೆ ಕೋಪಗೊಳ್ತಾನೆ ಅಂತ ಹೇಳಿ ಹೋಗ್ಲಿಕ್ಕೆ ಕೇಳೋದಿಲ್ಲ ಅವನು. ಆಗ ಸೀತೆ ಲಕ್ಷ್ಮಣನ ಬಗ್ಗೆ ಸಂಶಯದ ಮಾತನಾಡ್ತಾಳೆ. ಇದನ್ನು ಈ ರೀತಿಯ ಸಂಶಯದ ಮಾತುಗಳನ್ನು ಕೇಳಲಾಗದೆ ಲಕ್ಷ್ಮಣ ಅವಳ ಸುತ್ತ ಒಂದು ಏಳಾಣೆ ಬರೆದು, ಒಂದು ಗೆರೆಯನ್ನು ಬರೆದು ಅದನ್ನು ದಾಟದಂತೆ ತಿಳಿಸಿ ರಾಮನಲ್ಲಿಗೆ ಹೊರಟು ಹೋಗ್ತಾನೆ. ಈ ಕಡೆ ರಾವಣ ಬಂದು ಸೀತೆಯನ್ನು ನಂಬಿಸಿ ಕರೆದೊಯ್ತಾನೆ. ಸೀತೆ ಮೊರೆ ಇಡ್ತಾಳೆ. ಇದೇ ಉತ್ತರ. ಮುಂದೆ ನಾವು ಸಂದರ್ಭವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲ ಸಂದರ್ಭ ನೋಡಿ. ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳಬೇಡವೇ. ನಿಮಗೆಲ್ಲ ಸಂದರ್ಭ ಹೇಗೆ ಬರಿಬೇಕಂತ ಗೊತ್ತಿದೆ. ಮೊದಲಿಗೆ ಪ್ರಾರಂಭ ಹೀಗೆ ಮಾಡಿ. ಈ ಮೇಲಿನ ಸಾಲನ್ನು ಪಾರ್ಥಿಸುಬ್ಬ ಬರೆದ ಸೀತಾಪಹರಣ ಅನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೀತೆ ಚಿನ್ನದ ಜಿಂಕೆಯನ್ನು ಬಯಸಿದ ಸಂದರ್ಭ. ರಾಮ ಸೀತೆಗೆ ಈ ಮಾತನ್ನು ಹೇಳುತ್ತಾನೆ. ರಾವಣನ ಪ್ರೇರಣೆಯಿಂದ ವಿದ್ಯಾರ್ಥಿಗಳೇ, ಇನ್ನೂ ಕೂಡ ನೀವು ನಿಮಗೆ ಸ್ವಂತವಾಗಿ ಬರೆಯಲಿಕ್ಕೆ ಈಗಾಗಲೇ ಗೊತ್ತಿದೆ, ಸ್ವಲ್ಪ ಹೆಚ್ಚು ಬರಿಬೋದು. ನಾನಿಲ್ಲಿ ಸಂಕ್ಷಿಪ್ತವಾಗಿ ಸ್ವಲ್ಪ ನಿಮಗೆ ಕತೆ ಗೊತ್ತಿದ್ರೆ ಸಾಕು. ಅಲ್ಲಿ ನಿಮಗೆ ಸಂದರ್ಭವನ್ನು ಬರೆಯುವಾಗ 3 ಅಂಕಗಳಲ್ಲಿ 3 ಅಂಶಗಳನ್ನು ಗಮನಿಸಬೇಕು. ಮೊದಲಿಗೆ ಯಾರಿಗೆ ಹೇಳಿದ್ದು, ಮತ್ತೊಂದಾದರೂ ಸ್ವಾರಸ್ಯ, ಕೊನೆಗೆ ಹೇಳುವಂಥದ್ದು ಯಾವ ಸಂದರ್ಭದಲ್ಲಿ ಅನ್ನುವಂಥದ್ದು. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ಇಲ್ಲಿ ರಾವಣನ ಪ್ರೇರಣೆಯಂತೆ ಚಿನ್ನದ ಜಿಂಕೆಯ ವೇಷವನ್ನು ಧರಿಸಿದಂತಹ ಮಾರೀಚ ಸೀತೆಯ ಎದುರಲ್ಲಿ ಆ ಕಡೆ ಈ ಕಡೆ ಸುಳಿದಾಡ್ತಾನೆ. ಆ ಚಿನ್ನದ ಜಿಂಕೆಯ ಸೌಂದರ್ಯಕ್ಕೆ ಮನಸೋತಂತಹ ಸೀತೆ ಅದು ತನಗೆ ಬೇಕು ಅಂತ ರಾಮನಲ್ಲಿ ಕೇಳ್ತಾಳೆ. ಆಗ ರಾಮ ಅದು ಮಾಯದ ಜಿಂಕೆ, ಹಾಗಾಗಿ ಅದು ಬೇಡ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾನೆ. ಇನ್ನು ಎರಡನೆಯದು ನೋಡಿ. ನಾಡ ಮಾತಲ್ಲ ರಾಕ್ಷಸರ ಮಾಯಕದಿ ಬಂದಾಡುವ ಮೃಗವು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಪಾರ್ಥಿಸುಬ್ಬ ಅವರು ಬರೆದಂತಹ ಸೀತಾಪಹರಣ ಎನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಚಿನ್ನದ ಜಿಂಕೆ ಮಾಯದ ಜಿಂಕೆ, ಅದನ್ನು ಸೀತೆಗೆ ಹೇಳುವಂಥ ಸಂದರ್ಭದಲ್ಲಿ ರಾಮನು ಸೀತೆಗೆ ಈ ಮಾತನ್ನು ಹೇಳುತ್ತಾನೆ. ಅದು ಮಾಯದ ಜಿಂಕೆ ಅಂತ ರಾಮ ಎಷ್ಟು ಹೇಳಿದರೂ ಕೂಡ ಸೀತೆ ಒಪ್ಪುವುದಿಲ್ಲ. ಆ ಜಿಂಕೆಯನ್ನು ನೋಡದಿದ್ದರೆ ನನಗೆ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಾಣ ನಿಲ್ತಾ ಇಲ್ಲ, ನನ್ನ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ನೀನು ಆ ಜಿಂಕೆಯನ್ನು ತಂದು ಕೊಡಬೇಕು ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ರಾಮನು ಈ ಮೇಲಂತೆ ಹೇಳುತ್ತಾನೆ. ಮೂರನೇ ಸಂದರ್ಭ. ಕೆಟ್ಟ ಮೇಲೆ ಬುದ್ಧಿ ಬರುವುದು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಅನ್ನುವಂಥ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮಾಯದ ಜಿಂಕೆ ಬೇಡ ಎಂದು ಎಷ್ಟು ಹೇಳಿದರೂ ಸೀತೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ರಾಮ ಕೋಪಗೊಂಡು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಮಾಯದ ಜಿಂಕೆ ಬೇಡವೆಂದು, ಅದರಿಂದ ಅಪಾಯ ತಪ್ಪಿದ್ದಲ್ಲವೆಂದು ರಾಮ ಎಷ್ಟು ಹೇಳಿದರೂ ಕೂಡ ಸೀತೆ ಮಾತ್ರ ಕೇಳುವುದಿಲ್ಲ. ಆಗ ಕೋಪಗೊಂಡು ಈ ಮೇಲಂತೆ ಹೇಳುತ್ತಾನೆ. ಇನ್ನು ನಾಲ್ಕನೇದು ನೋಡಿ. ನಾ ಬರುವ ತನಕ ನೀ ಧರಣಿ ಜಾತೆಯ ಕಾಯ್ದುಕೊಳ್ಳಯ್ಯ. ಉತ್ತರ. ಈ ಮೇಲಿನ ಸಾಲನ್ನು ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಅನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ತಾನು ಜಿಂಕೆಯನ್ನು ತರಲು ಹೋದಾಗ ಸೀತೆಗೆ ಕಾವಲಿರು ಎಂದು ಲಕ್ಷ್ಮಣನಿಗೆ ಹೇಳುವಾಗ ರಾಮ ಈ ಮಾತನ್ನು ಹೇಳುತ್ತಾನೆ. ರಾಮ ಎಷ್ಟು ಬೇಡಿಕೊಂಡರೂ ಕೂಡ ಚಿನ್ನದ ಜಿಂಕೆ ಬೇಡ ಅಂತ ಹೇಳಿದರೂ ಕೂಡ ಸೀತೆ ಒಪ್ಪುವುದಿಲ್ಲ. ಆಗ ರಾಮ ಚಿನ್ನದ ಜಿಂಕೆಯನ್ನು ಹಿಡಿದು ತರಲಿಕ್ಕೆ ಹೋಗುವುದು ಅನಿವಾರ್ಯ ಆಗ್ತದೆ. ಆಗ ಅವನು ತಾನು ಹಿಂತಿರುಗಿ ಬರುವವರೆಗೆ ಸೀತೆಯನ್ನು ನೋಡಿಕೊಳ್ಳು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಇನ್ನು 2 ಸಂದರ್ಭಗಳಿವೆ. ಆ 2 ಸಂದರ್ಭ ಬಂದರೂ ಕೂಡ ನೀವು ಒಂದೇ ಉತ್ತರ ಬರೆಯಿರಿ. ಅದು ಆ 2 ಸಂದರ್ಭಗಳು ಯಾವುದೆಂದರೆ, ಯಾಮಿನಿ ಚರರವಸಾನ ಕಾಲದಲ್ಲಿ ತಾಮಸದಿಂ ಕೂಗಿದ್ದಲ್ಲದೆ, ಅಥವಾ ಕಾಯಜೋಪಮ ಕೋಪಿಸುವ ನಿಜ.
ಎರಡೂ ಸಂದರ್ಭಕ್ಕೂ ಒಂದೇ ಉತ್ತರ. ಈ ಮೇಲಿನ ಸಾಲನ್ನು ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಅನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾಮನು ಕೂಗು ತನಗೆ ಕೇಳಿದ್ದನ್ನು ತಿಳಿಸಿ ರಾಮನನ್ನು ನೋಡಿಕೊಂಡು ಬಾ ಅಂತ ಸೀತೆ ತನಗೆ ಹೇಳಿದ ಸಂದರ್ಭದಲ್ಲಿ ಆಕೆಗೆ ಲಕ್ಷ್ಮಣನು ಈ ಮಾತನ್ನು ಹೇಳುತ್ತಾನೆ. ಮಾರೀಚ ರಾಮನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿದ ಸೀತೆ ಅದು ರಾಮನದೇ ಧ್ವನಿ ಎಂದು ಯೋಚನೆ ಮಾಡುತ್ತಾಳೆ. ರಾಮನಿಗೆ ರಾಕ್ಷಸರಿಂದ ಏನೋ ಒಂದು ಅಪಾಯ ಒದಗಿದೆ ಅಂತ ಭಾವಿಸಿಕೊಂಡಂತಹ ಸೀತೆ ರಾಮನನ್ನು ನೋಡಿಕೊಂಡು ಬಾ ಅಂತ ಲಕ್ಷ್ಮಣನಿಗೆ ಹೇಳ್ತಾಳೆ. ಅದು ರಾಮನ ಧ್ವನಿಯಲ್ಲ, ರಾಕ್ಷಸರು ಸಾಯುವ ಕಾಲದಲ್ಲಿ ಕೂಗಿದ ಧ್ವನಿ ಅಂತ ಲಕ್ಷ್ಮಣ ಎಷ್ಟು ಹೇಳಿದರೂ ಕೂಡ ಸೀತೆ ಒಪ್ಪುವುದಿಲ್ಲ. ಮತ್ತೆ ಆತನನ್ನು ಒತ್ತಾಯಿಸ್ತಾಳೆ. ಇದನ್ನು ಹೇಳುವಂತಹ ಸಂದರ್ಭದಲ್ಲಿ ಸೀತೆಗೆ ಲಕ್ಷ್ಮಣ ಈ ಮಾತನ್ನು ಹೇಳ್ತಾನೆ. ಇನ್ನು 7ನೇ ಪ್ರಶ್ನೆ, ಈ ವಿಪಿನದೊಳಗೊಬ್ಬನಿರುವೆಯೇ ಕಮ್ಮ, ಈ ವಿಪಿನದೊಳು ಒಬ್ಬಳೇ ಇರುವೆಯೇ ಕಮ್ಮ. ಈ ಮೇಲೆ ಸಾಲನ್ನು ಪಾರ್ಥಿಸುಬ್ಬರವರ ಸೀತಾಪಹರಣ ಅನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ರಾವಣನು ಸೀತೆಯನ್ನು ನಂಬಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಲಕ್ಷ್ಮಣ ರಾಮನಲ್ಲಿಗೆ ಹೊರಟು ಹೋದ ನಂತರ ರಾವಣನು ಸನ್ಯಾಸಿ ವೇಷದಲ್ಲಿ ಸೀತೆಯಲ್ಲಿಗೆ ಬರುತ್ತಾನೆ. ರಾವಣ ಸೀತೆಗೆ ಭಿಕ್ಷೆಯನ್ನು ನೀಡುವಂತೆ ಕೇಳಿ, ಏಕೆ ಲಕ್ಷ್ಮಣ ಆಜ್ಞೆಯನ್ನು ನೀನು ಮೀರಿ ಬರ್ತಾ ಇಲ್ಲ ಅಂತ ಕೆಲವೊಂದು ಕಾರಣಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೂ ಕೂಡ ಸೀತಾಪಹರಣ ಅನ್ನುವಂತಹ ವಿಷಯವನ್ನು ಕೊಟ್ಟಾಗ ಇದೇ ಉತ್ತರವನ್ನು ನೀವು ಬರೆಯಿರಿ. ಯಾವುದು ಮೊದಲಿಗೆ 2 ಉತ್ತರವನ್ನು ಹೇಳಿದ್ದೆ ನೋಡಿ, ಆಶಯ, ಸೀತಾಪಹರಣದ ಆಶಯ ಇದೆ ನೋಡಿ, ಅದನ್ನೇ ಬರೆದ್ರೆ ಸಾಕಾಗ್ತದೆ. ಇನ್ನು 1 ಅಂಕದ ಪ್ರಶ್ನೆ ನೋಡಿ, ಸೀತಾಪಹರಣ ಈ ಕೃತಿಯನ್ನು ಬರೆದವರು ಯಾರು? ಉತ್ತರ ಪಾರ್ಥಿಸುಬ್ಬ. 2ನೇ ಪ್ರಶ್ನೆ, ಸೀತಾಪಹರಣದ ತಿರುಳು ಏನು? ಉತ್ತರ ರಾವಣ ಮೋಸದಿಂದ ಸೀತೆಯನ್ನು ಕದ್ದೊಯ್ಯುವುದೇ ಸೀತಾಪಹರಣದ ತಿರುಳು. 3ನೇ ಪ್ರಶ್ನೆ, ಚಿನ್ನದ ಜಿಂಕೆಯ ವೇಷ ಧರಿಸಿ ಬಂದವರು ಯಾರು? ಉತ್ತರ ಮಾರೀಚ. 4ನೇ ಪ್ರಶ್ನೆ, ಮಾರೀಚ ಚಿನ್ನದ ಜಿಂಕೆ ವೇಷ ಧರಿಸಲು ಪ್ರೇರಣೆ ಯಾರು? ಉತ್ತರ ರಾವಣ. 5ನೇ ಪ್ರಶ್ನೆ, ಸೀತೆಯ ಬಯಕೆ ಏನು? ಉತ್ತರ ಚಿನ್ನದ ಜಿಂಕೆಯನ್ನು ಪಡೆಯುವುದೇ ಸೀತೆಯ ಬಯಕೆ. 6ನೇ ಪ್ರಶ್ನೆ, ಚಿನ್ನದ ಜಿಂಕೆ ಬೇಡ ಎಂದು ರಾಮ ಹೇಳಿದ್ದೇಕೆ? ಉತ್ತರ ಅದು ಮಾಯಾ ಜಿಂಕೆಯಾದುದರಿಂದ. 7ನೇ ಪ್ರಶ್ನೆ, ಮಾರೀಚ ಏನೆಂದು ಪ್ರಾಣ ಬಿಟ್ಟ? ಉತ್ತರ ಮಾರೀಚ ಹಾ ಲಕ್ಷ್ಮಣ ಎಂದು ಕೂಗಿ ಪ್ರಾಣ ಬಿಟ್ಟ. 8ನೇ ಪ್ರಶ್ನೆ, ಸೀತೆ ಮಾರೀಚನ ದನಿ ಯಾರದೆಂದು ಭಾವಿಸಿದಳು? ಉತ್ತರ ರಾಮನದೆಂದು. 9ನೇ ಪ್ರಶ್ನೆ, ಸೀತೆ ಲಕ್ಷ್ಮಣನಿಗೆ ಏನೆಂದು ಹೇಳುತ್ತಾಳೆ? ಉತ್ತರ ಸೀತೆ ಲಕ್ಷ್ಮಣನಿಗೆ ರಾಮನಿಂದ ರಾಕ್ಷಸರಿಗೆ ಅಪಾಯ ಒದಗಿದೆ, ಹೋಗಿ ನೋಡಿಕೊಂಡು ಬರುವಂತೆ ಹೇಳುತ್ತಾಳೆ. 10ನೇ ಪ್ರಶ್ನೆ, ಸೀತೆಯನ್ನು ರಾವಣ ಯಾವ ವೇಷದಲ್ಲಿ ಕದ್ದೊಯ್ಯುತ್ತಾನೆ? ಉತ್ತರ ಸನ್ಯಾಸಿ ವೇಷದಲ್ಲಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಮ ಸೀತಾಪಹರಣ ಅನ್ನುವಂತಹ ಪಾರ್ಥಿಸುಬ್ಬ ಬರೆದಂತಹ ಸೀತಾಪಹರಣ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.